ಗೊತ್ತಿದೆ, ನೀವು ಯಾವತ್ತೂ ಕೂಡ ನೀವು ಮನಸ್ಸಲ್ಲಿ ಒಂದು ಹೊರಗೊಂದು ಹೇಳುವಂಥ ವ್ಯಕ್ತಿ ಅಲ್ಲ, ಓಪನ್ ಆಗಿ ಹೇಳುವಂಥದ್ದು. ಮೂಢಾಗರಣ ಸೇರಿದಂತೆ ಪಕ್ಷದ ಮೇಲೆ ಬಂದಿದ್ದ ಒಂದಷ್ಟು ಬೆಳವಣಿಗೆಗಳು ನೋಡೋದಾದರೆ ಪಕ್ಷದ ಒಳಗಡೆ ಒಂದಷ್ಟು ರಾಜಕಾರಣ ನಡೀತಾ ಇದೆ ಅನ್ಸಲ್ವಾ? ಸಿದ್ದರಾಮಯ್ಯ ವಿರುದ್ಧ ಇರ್ಬೋದು, ಅದರ ಸಂಬಂಧ ಒಂದಷ್ಟು ಬೆಳವಣಿಗೆಗಳು ಒಳ ಶತ್ರುಗಳು ಇರುತ್ತೆ, ಇತರ ಶತ್ರುಗಳು ಅಷ್ಟು ಇರ್ತಾರೆ ಅಂತ ಅನ್ಸಲ್ವಾ? ನೋಡಿ, ಸ್ವಾಭಾವಿಕವಾಗಿ ಅಂಥ ಸಂದರ್ಭ ಆಗ್ಬೇಕನ್ನೋರು ಭಾಳಷ್ಟು ಜನ ಇದ್ದೇ ಇರ್ತಾರೆ, ಇಲ್ಲ ಅಂತ ಹೇಳಲಿಕ್ಕೆ ಆಗೋಲ್ಲ. ಸೊ ರಾಜಕೀಯದಲ್ಲಿ ಎಲ್ಲ ಪಕ್ಷದಲ್ಲಿ ಇದೆ. ಹಿಂದೆ ಯಡಿಯೂರಪ್ಪ ಇಳಿದ ತಕ್ಷಣ 3 ಜನ ರೆಡಿ ಆಗಿದ್ರು. ಹೌದು, 3 ಜನ ಕೊನೆವರೆಗೆ, ಇನ್ನೇನು 1 ಗಂಟೆವರೆಗೆ 3 ಜನ ರೆಡಿ ಇದ್ರು, ಅವ್ರು ಒಬ್ಬರೇ ಆದರು. ಸೊ ಆ ರೀತಿ ಮನಸ್ಸು ಮಾಡಿದ್ರಲ್ಲಿ ಮಾಡೇ ಮಾಡ್ತಾರೆ. ಆದರೆ ಈಗ ಸಿದ್ದರಾಮಯ್ಯ ಅವರು ನಾವು ಯಾವುದೇ ಕಾಲಕ್ಕೆ ಬಿಟ್ಟು ಕೊಡೋಲ್ಲ, ಅವರೇ ಮುಖ್ಯಮಂತ್ರಿ. ಕಾಣದ ಶಕ್ತಿ ಪಕ್ಷದಲ್ಲಿ ಇದೆ ಅಂತ ಅನ್ಸುತ್ತೆ. ಯಾವುದ್ರೆ ಈ ಪ್ರಕರಣ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ವಿರುದ್ಧ ಒಂದಷ್ಟು ಕಾಣದ ಶಕ್ತಿಗಳು ಪಕ್ಷದ ಒಳಗಡೆ ಇದೆ ಅಂತ ಅನ್ಸುತ್ತಾ? ಇದ್ದೇ ಇರ್ತಾರೆ. ಹಳೆ ಎಲ್ಲ ಮದುವೆಯಲ್ಲಿ ಫೋಟೋ ಈಗೆಲ್ಲ ಹಾಕೊಂಡು ಕೂತಿರ್ತಾರೆ, ನಾನು ಆಗಬೇಕಂತ. ಸೊ ಅದು ಬಹುಶಃ ಕನಸು ಈಡೇರಿಲ್ಲ. ಇದಕ್ಕೆ ಹೈಕಮಾಂಡ್ ಏನಾದರೂ ಕೂಡ ಬೆಂಬಲ ಕೊಟ್ಟರೆ, ಯಾವುದ್ರೆ ಈ ಒಂದು ಶಕ್ತಿಗಳಿಗೆ ಹೈಕಮಾಂಡ್ ಏನಾದ್ರು ಬೆಂಬಲ ಕೊಟ್ಟರೆ, ನೇರವಾಗಿ ಹೇಳೋದಾದ್ರೆ ಪಕ್ಷದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಹೈಕಮಾಂಡ್ ಎಂಟ್ರಿಯಾಗಿ ಸಿದ್ದರಾಮಯ್ಯವ್ರನ್ನ ಇಳಿಸುವಂಥ ಸಂದರ್ಭ ಬರುತ್ತೆ ಅಂತ ನಿಮ್ಗೇನು ಅನ್ಸುತ್ತೆ? ಇಲ್ಲ, ನನಗೂ ಆ ಸಂದರ್ಭ ಸನ್ನಿವೇಶ ಬರೋಲ್ಲ. ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿ ಮುಂದುವರಿತಾರೆ ಅಂದ್ರೆ 28ರವರೆಗೂ ಇರ್ತಾರೆ. ಅಲ್ಲ, ಒಂದು ಏನಪ್ಪ ಅಂತಂದ್ರೆ ಈ ಹಿಂದೆ ಕೂಡ ನೀವು ಅದು ಲೆಕ್ಕ ನಾನು ತುಂಬ ಹಾಕಿದ್ದೆ. 23 ಜನನ ಕರ್ಕೊಂಡು ಹೋಗ್ತೀರಿ ಮೈಸೂರಿಗೆ, ಆಮೇಲೆ ನಿಮ್ಮ ಹತ್ರ ಬಂದು ಕೇಳ್ತಾರೆ, ಏನು ಸರ್ ಟೂರ್ ಹೋಗಿದ್ರೆ? ಬಸ್ಸಲ್ಲಿ ಹೋಗಿದ್ವಪ್ಪ ನಾವು ಅಂತ. ಆಮೇಲೆ ಅದು 40 ಆಗತ್ತಂತೆ ಇತ್ತೀಚೆಗೆ. ಆಮೇಲೆ ಒಂದು ಡೆಲ್ಲಿಯಲ್ಲಿ ಒಂದು ಮೀಟಿಂಗ್ ಆಗತ್ತಂತೆ, ದುಬೈ ಕೂಡ ಹೋಗ್ತಾರೆ. ಆಮೇಲೆ ಕುಮಾರಸ್ವಾಮಿ ಅವ್ರ ಜೊತೆ ಮೀಟಿಂಗ್ ಆಗತ್ತಂತೆ. ಅಂದರೆ ರಾಜಕೀಯ ಪಡಸಾಲೆಯಲ್ಲಿ ಏನು ಲೆಕ್ಕಾಚಾರ ಆಗತ್ತೆ ಅಂತಂದರೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ತಾರೆ, ನಮ್ಮದು ಅಬ್ಜೆಕ್ಷನ್ ಇಲ್ಲ. ಸಿದ್ದರಾಮಯ್ಯನವರನ್ನ ಇಳಿಸಿ ನಮಗಲ್ಲದವರು ಮುಖ್ಯಮಂತ್ರಿ ಆದರೆ ನಮ್ಮ 40 ಬೇರೆ ಕಡೆ ಇಲ್ಲ. ಹಾಗಾಗ್ಲಿಕ್ಕೆ ಸಾಧ್ಯ. ನಾವು ಒಂದೇ ಪಕ್ಷದಲ್ಲಿ ಇದ್ದೀವಿ, ನಾವು ಕೂಡಿರ್ಬೋದು, ಮುಂದೆ ಇರ್ಬೋದು. ನಾವು ಕೂಡ್ತು ಅಂದ ತಕ್ಷಣ ಒಂದು ಸರ್ಕಾರದ ವಿರೋಧ ಮಾಡ್ತೀವಿ, ಪಕ್ಷದ ವಿರೋಧ ಮಾಡ್ತೀವಿ ಅಂತಲ್ಲ. ನಾವು ಒಟ್ಟಾಗಿದ್ದೀವಿ, ಅದೇನು ಪ್ರಶ್ನೆ ಇಲ್ಲ. ನಾವು ಒಟ್ಟಾಗಿದ್ದೀವಿ. ಸತೀಶ್ ಜಾರಕಿಹೊಳಿ ಅವರ ತಲೆ ಹೆಂಗೆ ಓಡುತ್ತೆ ಅಂತ ಅಂದ್ಬಿಟ್ಟು ಕಾಂಗ್ರೆಸ್ನ ಯಾರಿಗೂ ಗೊತ್ತಿಲ್ಲ. ಯಾಕೆ ಸತೀಶ್ ಜಾರಕಿಹೊಳಿ ಅವರು ಯಾವ ಸಂದರ್ಭದಲ್ಲಿ ಯಾವ ದಾಳ ಉರುಳಿಸ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಇವನ್ ರಮೇಶ್ ಜಾರಕಿಹೊಳಿ ಅವರು ಮತ್ತು ಅವ್ರ ಹತ್ರ ಕೇಳಿದ್ರು ಕೂಡ ಜಾಣ ಯಾರು ಅಂತಂದ್ರೆ ಸತೀಶ್ ಜಾರಕಿಹೊಳಿ ಅಂತ ಹೇಳೋದು. ಇಲ್ಲ, ರಾಜಕೀಯ ಅದು ಮಾಡ್ಲಿಕ್ಕೆ ಬದುಕಲಿಕ್ಕೆ ಆಗೋಲ್ಲ. ಓಕೆ, ಇದನ್ನು ನೆಗೆಟಿವ್ ತಗೊಂಡು ಇದನ್ನು ಪಾಸಿಟಿವ್ ತಗೊಳ್ಳೋದಾದ್ರೆ ಸತೀಶ್ ಜಾರಕಿಹೊಳಿ ಅವರೇ, ಅಂದರೆ ಬಲ ಬೆಂಬಲ ಎಲ್ಲವೂ ಕೂಡ ಇದ್ದೇ ಇರುತ್ತೆ. ಅದನ್ನು ಪಾಸಿಟಿವ್ ತೊಗೊಳೋದಾದರೆ ಈಗಲೂ ಕೂಡ ಸತೀಶ್ ಜಾರಕಿಹೊಳಿ ಅವ್ರ ಜೊತೆ ನಿಮ್ಮ ಭಾಗದಿರ್ಬೋದು ಅಥವಾ ನೀವು ಮೈಸೂರಿಗೆ ಹೋದಂಥ ಸಂದರ್ಭದಲ್ಲಿರ್ಬೋದು, ಈಗಲೂ ಕೂಡ 35-40 ಜನ ಶಾಸಕರಿದ್ದಾರೆ. ಅಥವಾ ಸತೀಶ್ ಜಾರಕಿಹೊಳಿ ಕರೆದ್ರೆ ಎಷ್ಟು ಜನ ಬರ್ತಾರೆ? ಇಲ್ಲ, ಹಾಗೆಲ್ಲ ಹೇಳಕ್ಕಾಗಲ್ಲ. ನೀವಂತ ಡಿವೈಡ್ ಮಾಡ್ಲಿಕ್ಕೆ ಕೊಡ್ತಾರೆ, ಹಂಗೆಲ್ಲ ಡಿವೈಡ್ ಮಾಡ್ಲಿಕ್ಕೆ ಆಗಲ್ಲ. ಪಕ್ಷ ಒಂದೇ. ಒಂದು ಪ್ರಶ್ನೆ ಸರ್, ನೀವು PWD ಮಿನಿಸ್ಟರ್, ಲೋಕೋಪಯೋಗಿ ಸಚಿವ. ನಾನೊಂದು ಆರೋಪ ಮಾಡ್ತೇನೆ ನಿಮ್ಮ ಮೇಲೆ. ನೀವು ಬೆಂಗಳೂರಿಗೆ PWD ಮಿನಿಸ್ಟರ್ ಅಲ್ಲ, ನೀವು ಓನ್ಲಿ ಬೆಂಗಳೂರು ಹೊರತುಪಡಿಸಿ PWD ಮಿನಿಸ್ಟರ್. ಕರೆಕ್ಟ್, ಹತ್ರ ಹೌದು. ಯಾಕೆ? ಅಲ್ಲ, ನಮ್ಮ ವ್ಯಾಪ್ತಿಗೆ ಬರೋಲ್ಲ. BBMP ಓಕೆ, ನಮ್ಮ ವ್ಯಾಪ್ತಿಗೆ ಬರೋಲ್ಲ. ಬಟ್ ನೀವು ಹೇಳಿದ್ರಿ ಈ ಟನಲ್ ಇದೆಯಲ್ಲ, 50,000 ಕೋಟಿಯ ಟನಲ್ PWD ಮುಖಾಂತರ ಮಾಡಿದರೆ ಸರ್ಕಾರಕ್ಕೆ ಉಳಿಯುತ್ತೆ. ಗಡ್ಕರಿ ಅವರ ಹತ್ರ ನಾನು ಮಾತಾಡಿದ್ದೇನೆ, ಅವರು ಅದಕ್ಕೆ ಓಕೆ ಅಂತ ಹೇಳಿದ್ದಾರೆ. ಸೊ ಹಾಗಿರುವಾಗ ನೀವು DK ಶಿವಕುಮಾರ್ ಅವರನ್ನು ಎದುರು ಹಾಕ್ಕೊಳ್ಳೋದಕ್ಕೆ ಬೆಳಗಾವಿಯಲ್ಲಿ ರೆಡಿ ಇದ್ದೀರಿ, ಬೆಂಗಳೂರಲ್ಲಿ ರೆಡಿ ಇಲ್ಲ ಅಂತ ಅನ್ಸುತ್ತೆ. ಇಲ್ಲ ನೋಡಿ, ಇದು ನಾ ಹೇಳಿದ್ದೀನಿ, ಮುಖ್ಯಮಂತ್ರಿಗಳು ಅದಕ್ಕೆ ಡಿಸಿಷನ್ ತೊಗೋಬೇಕು. ಯಾಕೆ ಒಂದೇ ಇಲಾಖೆ ಬರೋಲ್ಲ. ಇದು UD ಬರ್ತೈತೆ, BDA ಬರ್ತೈತೆ, BBMP ಬರ್ತೈತೆ, PWD ಕೂಡ ಪಾರ್ಟ್ ಬರ್ತೈತೆ. ಅದಕ್ಕೆ ನಮಗೆ ಗಡ್ಕರಿ ಅವ್ರು ಹೇಳಿದರು, ನಾನೊಂದು ಮಾಡಲ್ ಆಗಿ ಇಂಡಿಯಾದಲ್ಲಿ ಫಸ್ಟ್ ಮಾಡಬೇಕು ಟನಲ್ ಬೆಂಗಳೂರಲ್ಲಿ, ನೀವು NOC ಕೊಟ್ಟರೆ ನಾವು ಮಾಡ್ತೀವಿ ಅಂತ ನನಗೆ ಸುಮಾರು ಸಾರಿ ಹೇಳಿದರು. ಅದನ್ನು CM ಅವ್ರಿಗೆ ಕೂಡ ಕಡಿಮೆ ಮಾಡಿದ್ದೀನಿ ನಾನು. ಆದರೆ ಅದು ಮುಂದೆ ಅದು ವರದಿಲ್ಲ, ಹಾಗೆ ಇದೆ ಅಷ್ಟೇ. ಈಗಲೂ ನಿಮ್ಮದು ಬೆಂಗಳೂರಿನ ಟನಲ್ ಏನಿದೆ 50,000 ಕೋಟಿ ವೆಚ್ಚದಲ್ಲಿ ಆಗುವಂಥದ್ದು ಪ್ರೈವೇಟಲ್ಲಿ ಆಗಬೇಕು ಅಂತ ಹೇಳ್ತೀರಾ, ಗೌರ್ಮೆಂಟಿಂದ ಆಗಬೇಕು ಅಂತ ಹೇಳ್ತಾ ಇದ್ದೀವಿ? ನೋಡಿ, ಅದರಲ್ಲಿ ಸರ್ಕಾರಕ್ಕೆ ಯಾವ್ದು ಲಾಭ ಇದೆ? ಅದರಲ್ಲಿ ನಮ್ಗೆ ಹೆಚ್ಚು ಲಾಭ ಇದೆ ಸರ್ಕಾರಕ್ಕೆ. ಸರ್ಕಾರಕ್ಕೆ ಅದನ್ನು ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಬರ್ತಿರೋದು ಕಮಿಷನ್ ಲಾಭ ಜಾಸ್ತಿ ಬರುತ್ತೆ. ಇಲ್ಲ, ಹಂಗೆ ಪ್ರೈವೇಟ್ ಕೊಟ್ಟರೆ ಹಾಗೇನಿಲ್ಲ. ಅಲ್ಲಿ ಪೂರ್ತಿಯಾಗಿ ನ್ಯಾಷನಲ್ ಹೈವೇ ಅಥಾರಿಟಿ ಅವ್ರು ಮಾಡ್ತಾರೆ. ಹೌದು, ಎಲ್ಲ ಅವ್ರದ್ದೇ. ಅಲ್ಲಿ ಎಕ್ಸಿಕ್ಯೂಷನು, ಟೆಂಡರು, ಮತ್ತೊಂದು ಎಲ್ಲ ಅವ್ರದ್ದೇ ಇರ್ತೈತೆ. ಪ್ರೈವೇಟ್ನಲ್ಲಿ ಅಂದರೆ ಬೇರೆ ರೀತಿಯಿಂದ ಇದ್ದೇ ಇರ್ತದೆ. ಹೌದು, ಇದನ್ನು ನೀವು ಯಾವತ್ತು CMಗೆ ಅಥವಾ DCMಗೆ ಹೇಳಿಲ್ವಾ? ನಾನು ಮಾಡ್ತೀನಿ, ಅವಕಾಶ ಇದೆ, ಸರ್ಕಾರಕ್ಕೆ ಲಾಭ ಆಗುತ್ತೆ, ಪಕ್ಷಕ್ಕೆ ಒಳ್ಳೆ ಹೆಸರು ಬರುತ್ತೆ, ನೆಕ್ಸ್ಟ್ ಅದು ಸರ್ಕಾರದ್ದೇ ಆಗುತ್ತೆ, ಹೇಳಿಲ್ವ ನೀವು? ಹೇಳಿದ್ವಿ, CM ಅವ್ರಿಗೆ ಹೇಳಿದ್ವಿ. ಅದಕ್ಕೆ ಅವ್ರು ಡಿಸಿಷನ್ ತೊಗೋಬೇಕಂತ ಆಲ್ರೆಡಿ ಹೇಳಿದ್ವಿ. ಗಡ್ಕರಿ ಅವರು ಈ ಥರ ಇಂಟ್ರೆಸ್ಟೆಡ್ ಇದ್ದಾರೆ ಬೆಂಗಳೂರಲ್ಲಿ ಮಾಡಲಿಕ್ಕೆ, ಹೇಳಿದ್ದೀನಿ. ಆದರೆ ಡಿಸಿಷನ್ ತೊಗೊಳ್ಳೋದು ಅವರ ವ್ಯಾಪ್ತಿಗೆ. ಕಾಂಗ್ರೆಸ್ ನಿಮ್ಮಿಬ್ಬರ ನಡುವಲ್ಲಿ DK ಶಿವಕುಮಾರ್ ಮತ್ತು ನೀವು ಬಂದಾಗ CM ಆಯ್ಕೆ ಮಾಡ್ಕೊಂಡಿದ್ದು DK ಶಿವಕುಮಾರ್, ನೀವಲ್ಲ?
ಯಾವುದ್ರಿ? ಆ ವಿಚಾರಕ್ಕೆ, ಟನಲ್ ವಿಚಾರಕ್ಕೆ ನೀವು ಸಿ ಎಂ ಹತ್ರ ಹೇಳಿದ್ರಿ ಇದರಲ್ಲಿ ಲಾಭ ಇದೆ ಅಂತೇಳಿ. ಅವರವರ ವಿವೇಚನೆ ನಿರ್ಧಾರಕ್ಕೆ ಬಿಟ್ಟರು. ಅವ್ರ ಯೋಚನೆ. ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶ ಕೊಟ್ಟರು. ಅದರ ಅರ್ಥ ಡಿ ಕೆ ಶಿವಕುಮಾರ್ಗೆ ಹೆಚ್ಚಿನ ಮಹತ್ವ ಕೊಟ್ಟರು, ನಿಮ್ಗೆ ಕೊಡಲಿಲ್ಲ ಅಂತ ನಾನು ಅಂದ್ಕೋಬೋದಾ? ಅಲ್ಲ, ಅದು ಅವ್ರ ವ್ಯಾಪ್ತಿಗೆ ಬರೋದ್ರಿಂದ ಕೊಟ್ಟಿರ್ಬೋದು. ಯಾಕಂದರೆ ಬೆಂಗಳೂರು ಸಿಟಿ 100% ಬರೋದು ನಮ್ಮ ಅರ್ಬನ್ ಮಿನಿಸ್ಟರ್, ಅರ್ಬನ್ BD ಅಥಾರಿಟಿ, ಅದು BBMP. ಸೊ ಹೀಗಾಗಿ ಅವ್ರ ಮಾತು ಕೇಳಿದ್ರೆ ಏನು ತಪ್ಪಿಲ್ಲ ಅಂತ ನನ್ನ ಭಾವನೆ. ಕಾಂಗ್ರೆಸ್ ಪಕ್ಷದಲ್ಲಿ ದಲಿತ CM ಆಗುವ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಏನು? ನೋಡಿ, ಅದು ಪ್ರಶ್ನೆ ಈಗ ಉದ್ಭವ ಆಗೋಲ್ಲ. ಈ ಸದ್ಯ ಅದು ಚರ್ಚೆಯಲ್ಲಿ ಇಲ್ಲ. ಅದರ ಬಗ್ಗೆ ಚರ್ಚೆ ಅನಾವಶ್ಯಕ. ಅಂದ್ರೆ ಮುಂದೆ ಎಂದರೂ ಕೂಡ ಆಗಬಹುದಾ ದಲಿತ CM? ಯಾಕಂದ್ರೆ ಹಿಂದುಳಿದವರ ಪರವಾಗಿ ದಲಿತರ ಪರವಾಗಿ ಇರುವಂಥ ಹಿನ್ನೆಲೆಯಲ್ಲಿ ನಿಮ್ಮ ಅಭಿಪ್ರಾಯ ಅಥವಾ ಸಲಹೆ ಅಂತ ತಿಳ್ಕೊಳ್ಳಿ, ಪಾಸಿಟಿವ್ ಆಗಿ ಹೇಳೋದಾದ್ರೆ. ಅಲ್ಲ, ನೋಡಬೇಕಾದ ಈ ಸದ್ಯ ಚರ್ಚೆ ಇಲ್ಲ, ಅಂಥ ಸಂದರ್ಭ ಕೂಡ ನಮ್ಮ ಮುಂದೆ ಇಲ್ಲ. 2028ಕ್ಕೆ ನಾನು ಕೂಡ ಆಕಾಂಕ್ಷಿ ಅಂತ ನೀವೇ ಹೇಳಿದವರು, ಈಗಲೂ ಮತ್ತೆ ಪುನರುಚ್ಚಾರ? 28ಕ್ಕೆ ನಮ್ಮದು ತಯಾರಿ ಇದೆ. ಏನು? CM ತಯಾರಿ. CM ಆಗ್ತೀರಾ? CM ಸತೀಶ್ ಜಾರಕಿಹೊಳಿ ಮುಂದೆ CM ಆಗ್ತಾರಾ? ತಯಾರಿ ಅಂತ 28ಕ್ಕೆ ಇವರು ಆಕಾಂಕ್ಷಿ ಅಂತ ಅವ್ರು ಹೇಳ್ತೀರಾ? ಆಕಾಂಕ್ಷಿ ಅಂತ ಹೇಳಿದ್ದೀನಿ. ಆಕಾಂಕ್ಷಿ ಅನ್ನೋದಕ್ಕೂ ಮತ್ತೆ ಭರವಸೆಗೂ ಮತ್ತೆ ಡಿ ಕೆ ಆಕಾಂಕ್ಷಿ ಅಂತ ಅಷ್ಟೇ ಹೇಳಿದೀನಿ. ನಾವು ಅರ್ಜಿ ಹಾಕಿದೀವಿ ಅಷ್ಟೇ. ಅರ್ಜಿಗೆ ಸ್ಯಾಂಕ್ಷನ್ ಆಗ್ಬೋದು, ರಿಜೆಕ್ಟ್ ಆಗ್ಬೋದು. ಹೇಳಿ ಅದರ ಮೊದಲಿಲ್ಲ. ಮೊದಲಿಲ್ಲ ಸರ್, ಈಗ PWD ಡಿಪಾರ್ಟ್ಮೆಂಟ್ ಅಂತಂದರೆ ಅನೇಕ ದುಡ್ಡನ್ನು ಕೇಳುತ್ತೆ, ಅದು ಅನೇಕ ದುಡ್ಡು ಕೇಳುತ್ತೆ. ಈ ಗ್ಯಾರಂಟಿ ಯೋಜನೆಯಿಂದ ನಿಮಗೆ ದುಡ್ಡು ಸಾಕಾಗ್ತಿದೆಯಾ? ಇಲ್ಲ, ಅದು ಭಾಳ ತಪ್ಪು ಕಲ್ಪನೆ ಇದೆ ಜನರಲ್ಲಿ. ನಾವು ಗ್ಯಾರಂಟಿ ಕೊಡಬೇಕಾದ್ದು 60,000 ಕೋಟಿಯನ್ನು ವರ್ಷಕ್ಕೆ ಕೊಡಬೇಕಾಗಿದೆ. ಅದನ್ನು ನಾವು ಬಜೆಟ್ನಲ್ಲಿ ಪ್ರಯೋಜನ ಮಾಡಿದ್ವಿ ಮತ್ತು ಅದನ್ನು ಸದನಲ್ಲಿ ಕೂಡ ಮುಖ್ಯಮಂತ್ರಿ ಹೇಳಿದ್ದಾರೆ. ಅಂದರೆ 60,000 ಕೋಟಿ ಸಪ್ರೇಟ್ ಆಗಿದೆ. ನಮ್ಮ ಇಲಾಖೆ ಇರಿಗೇಷನು, PWD UD ಕೊಡಬೇಕಾದ್ರು MIಗೆ ಹಣ ಸಪ್ರೇಟ್ ಆಗಿದೆ. ಕಳೆದ ಸಾರಿ ಏನು ಬೊಮ್ಮಾಯಿಯವ್ರು ಕೊಟ್ಟಿದ್ರು, ಅದಕ್ಕಿಂತಲೂ ಹೆಚ್ಚು ಈ ಸಾರಿ ನಮಗೆ ಈ CM ಅವ್ರು ಕೊಟ್ಟು. ಕೊನೆಯ ಪ್ರಶ್ನೆ ಸರ್, ನಿಮಗೆ PWD ಇಲಾಖೆಯಲ್ಲಿ ನೀವು ಅಂದ್ಕೊಂಡಂಗೆ ಕೆಲಸ ಮಾಡಲಿಕ್ಕೆ ಆಗ್ತಾ ಇದೆಯಾ ನಿಮಗೆ? ಮತ್ತು ಇಲ್ಲಿ ತನಕ ಏನು ಮಾಡಿದ್ದೀರಿ, ಮುಂದಿನ ಕನಸೇನು PWD ಇಲಾಖೆಯಲ್ಲಿ? ನಾನು ಕೇಳಬಲ್ಲೆ. ನೋಡಿ, ಇಲ್ಲಿವರೆಗೆ ಇಲಾಖೆಯಲ್ಲಿ ಏನು ನ್ಯೂನತೆಗಳಿದೆ, ಫಸ್ಟ್ ಅದು ಸರಿಯಾಗದೆ ನಾವು ಡಿಪಾರ್ಟ್ಮೆಂಟು ಮುಂದುವರಿಸಲಿಕ್ಕೆ ಆಗೋಲ್ಲ. ಸೊ ನಮ್ಮ ಇಂಜಿನಿಯರ್ಗಳನ್ನು ನಾವು ಟ್ರೈನಪ್ ಮಾಡಬೇಕು. ಹೊಸ ಅವರಿಗೆ ಟೆಕ್ನಾಲಜಿ ಬಗ್ಗೆ ಮಾಹಿತಿ ಕೊಡಬೇಕು. ಸೆಮಿನಾರ್ಗಳ ಬಗ್ಗೆ ಅಟೆಂಡ್ ಮಾಡಬೇಕು. ನಿನ್ನೆ ಒಂದು ಬ್ರಿಡ್ಜಸ್ ಬಗ್ಗೆ ಇಂಟರ್ನ್ಯಾಷನಲ್ ಸೆಮಿನಾರ್ ನಿನ್ನೆ ಗಡ್ಕರಿ ಅವರು ಬಂದಿದ್ದರು, ಮಾಡಿದ್ದೀವಿ. ಬ್ರಿಡ್ಜಸ್ ಹೊಸ ಟೆಕ್ನಾಲಜಿ ಯಾವ ರೀತಿ ಮಾಡಬೇಕು, ರಸ್ತೆಗಳನ್ನು ಯಾವ ರೀತಿ ಮಾಡಬೇಕು, ಸೊ ಅದನ್ನೆಲ್ಲ ನಾವು ಒಂದು ಕಲಿಯುವಂಥ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದೀವಿ. ಈಗ ಒಂದು ರೀತಿಯಿಂದ ಸ್ಪೀಡಪ್ ಆಗಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ. ಥ್ಯಾಂಕ್ ಯು ಸತೀಶ್ ಜಾರಕಿಹೊಳಿ ಸಾಹೇಬ್ರೆ. ನಮಸ್ತೆ. ನಿಮ್ಮ ಯಾವುದಾದ್ರೂ ವಿಚಾರಗಳನ್ನು ಹಂಚ್ಕೊಳ್ಳಿಕ್ಕಿದೆಯಾ? ಹೇಳಿ. ನೀವು ಕನಸಿನ ಕರ್ನಾಟಕ ಹೆಡ್ಲೈನ್ ಹಾಕಿದ್ರಿ. ಸೊ ಸರ್ಕಾರದಿಂದ ಇನ್ನೂ ಭಾಳ ಜನ ನಿರೀಕ್ಷೆ ಮಾಡಿದ್ದಾರೆ. ನಮ್ಮ ಆಸ್ಪತ್ರೆಗಳು, ಸರ್ಕಾರಿ ಶಾಲೆಗಳು, ರಸ್ತೆಗಳಾಗಬೇಕು, ಹಳ್ಳಿ ರಸ್ತೆಗಳಾಗಬೇಕು. ಸೊ ಇಂಥ ಹೆಚ್ಚಿಗೆ ನಮ್ಮ ಸರ್ಕಾರ ಫೋಕಸ್ ಮಾಡಬೇಕು. ಪ್ರತಿಯೊಬ್ಬನಿಗೆ ಶಿಕ್ಷಣ ಅವ್ರ ಊರಲ್ಲೇ ಸಿಗಬೇಕು. ಆಸ್ಪತ್ರೆ ಭಾಳ ಕಷ್ಟದ ಕೆಲಸ ಇವತ್ತಿನ ದಿನಗಳಲ್ಲಿ. ಅದು ಅವ್ರ ಊರಲ್ಲಿ ಅವನಿಗೆ ಚಿಕಿತ್ಸೆ ಸಿಗಬೇಕು. ಕುಡಿಯುವ ನೀರಿನ ವ್ಯವಸ್ಥೆ ಅವನಿಗೆ ಆಗಬೇಕು. ಹಲವಾರು ಇಂಥ ಪ್ರತಿಯೊಬ್ಬರು ಬೆಂಗಳೂರಿಗೆ ಬರೋದು ತಪ್ಪಬೇಕು. ಬೆಳಗಾವಿ ಬೆಂಗಳೂರು ಆಗಬೇಕು. ಇನ್ನೊಂದು ತಾಲೂಕು ಕೂಡ ಅದು ಬೆಳಗಾವಿ ಆಗಬೇಕು. ಸೊ ಈ ಡಿಟೇಲ್ ನಾವು ಕೆಲಸ ಮಾಡಿದ್ರೆ ಬೆಂಗಳೂರಿನಲ್ಲಿರೋ ಒತ್ತಡ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆವಾಗ ಮಾತ್ರ ಸಮಗ್ರ ಕರ್ನಾಟಕ, ಕನಸಿನ ಕರ್ನಾಟಕ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಥ್ಯಾಂಕ್ ಯು ಸರ್. 2028ರಲ್ಲಿ ನಿಮ್ಮನ್ನು ವಾಪಸ್ ನಾವು ಈ ಸಮ್ಮಿಟ್ಗೆ ಅದರ ಮೊದಲು ಕೂಡ ಕರಿತೀವಿ. 2028ರಲ್ಲಿ ಕರೆಯುವಂಥ ಸಂದರ್ಭದಲ್ಲಿ ನಿಮ್ಮನ್ನು ಮುಖ್ಯಮಂತ್ರಿಯಾಗಿ ಕರೆಯೋದೋ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿಯಾಗಿ ಕರೆಯೋದೋ ಕಾದು ನೋಡಬೇಕಾಗಿದೆ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಇಷ್ಟೊತ್ತು ತಮ್ಮ ಅಮೂಲ್ಯ ಸಮಯವನ್ನು ಕೊಟ್ಟು ಎಲ್ಲ ಪ್ರಶ್ನೆಗಳಿಗೂ ರಾಜಕೀಯವಾಗಿ ಮತ್ತು ನಿಮ್ಮ ಇಲಾಖೆಯ ವಿಚಾರವಾಗಿ ಮಾತನಾಡಿ